ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಬಿಗ್ ಬಾಸ್ ಶೋಗೆ ಡೋಂಟ್ ಕೇರ್ ವರ್ತನೆ ತೋರಿದ ಮೈಕಲ್. ಕಾರ್ತಿಕ್ ಮಾಡಿದ ಆರೋಪ ಸರಿಯಾಗಿತ್ತು ಅಲ್ವಾ? ಬಿಗ್ ಬಾಸ್ ಕನ್ನಡ 10 ಸ್ಪರ್ಧಿಗ ಮೈಕಲ್ ಅವರ ಮೇಲೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ದೂರುಗಳು ಕೇಳಿ ಬರುತ್ತಿವೆ. ಇನ್ನೊಂದೆಡೆ ಅವರು ಬಿಗ್ ಬಾಸ್ಗೆ ಗೌರವ ಕೊಡುತ್ತಿಲ್ಲ ಎನ್ನಲಾಗುತ್ತಿದೆ. ಬಿಗ್ ಬಾಸ್ ನಿಯಮಗಳನ್ನು ಅವರು ಪದೇ ಪದೇ ಗಾಳಿಗೆ ತೋರುತ್ತಿದ್ದಾರೆ. ಮೈಕಲ್ ಯಾಕೆ ಈ ರೀತಿ ವರ್ಣಿಸುತ್ತಿದ್ದಾರೆ ಎಂದು ವೀಕ್ಷಕರು ಕೂಡ ಕಂಗಾಲಾಗಿದ್ದಾರೆ. ಇನ್ನು ಮೈಕಲ್ ಮೇಲೆ ಕಾರ್ತಿಕ್ ಅವರು ಆರೋಪ ಮಾಡಿದ್ದಾರೆ ಮತ್ತು ಬಿಗ್ ಬಾಸ್ ಕನ್ನಡ ಸ್ಪರ್ಧಿ ಮೈಕಲ್ ವಿರುದ್ಧ ಸಿಕ್ಕಾಪಟ್ಟೆ ದೂರು ದಾಖಲಾಗಿವೆ. ಮೈಕಲ್ ಅವರು ಯಾಕೆ ಬಿಗ್ ಬಾಸ್ ಶೋಗೆ ಗೌರವ ಕೊಡ್ತಿಲ್ಲ? ಮೈಕಲ್ ವಿರುದ್ಧ ಗಂಭೀರ ಆರೋಪ ಮಾಡಿದ ಕಾರ್ತಿಕ್. ಬಿಗ್ ಬಾಸ್ ಕನ್ನಡ 10 ಶೋನಲ್ಲಿ ಮೈಕಲ್ ಅಂದರೆ ಜೆಂಟಲ್ಮ್ಯಾನ್, ನೈತಿಕತೆ ಇಟ್ಕೊಂಡು ಆಡ್ತಿರುವ ಸ್ಪರ್ಧಿ ಅಂತ ವೀಕ್ಷಕರು ಭಾವಿಸಿದ್ದಾರೆ. ಇನ್ನು ಶ್ರದ್ಧೆಯಿಂದ ಕನ್ನಡ ಕಲಿತು ಅವರು ಮಾತನಾಡುವಾಗ ಕೆಲವರು ಮಣ್ಣಿನ ಮಗ ಅಂದರು. ಈಗ ಅದೇ ಮೈಕಲ್ ಆಡುತ್ತಿರುವ ರೀತಿ ಕಿಚ್ಚ ಸುದೀಪ್ಗೆ ಬೇಸರ ತರಿಸಿತ್ತು. ವೀಕೆಂಡ್ ಎಪಿಸೋಡ್ನಲ್ಲಿ ಅವರು ಅದನ್ನು ಹೇಳಿದ್ದಾರೆ. ಈಗ ಬಿಗ್ ಬಾಸ್ ಮನೆಯಲ್ಲಿ ಮೈಕಲ್ ಅವರು ಉಳಿದ ಸ್ಪರ್ಧಿಗಳ ಜೊತೆ ಅಹಂಕಾರದಿಂದ ಮಾತನಾಡಿದ್ದಾರೆ ಎಂಬ ಆರೋಪವಿದೆ. ಇನ್ನುಳಿದಂತೆ ಅವರು ಸ್ಕೂಲ್ ಟಾಸ್ಕ್ ಒಂದರಲ್ಲಿ ಐ ಡೋಂಟ್ ಗಿವ್ ಐ ಡ್ಯಾಮ್ ಎಂದು ಹೇಳಿದ್ದರು. ಇದು ಎಲ್ಲ ಸ್ಪರ್ಧಿಗಳಿಗೂ ಸಿಟ್ಟು ತರಿಸಿತ್ತು. ಇನ್ನು ಮೈಕ್ ಹಾಕಿಕೊಳ್ಳುವುದರಲ್ಲಿ ಮೈಕಲ್ ಹಿಂದುಳಿದಿದ್ದಾರೆ. ಕಿಚ್ಚ ಸುದೀಪ್ ಅವರು ಈ ವಿಷಯಕ್ಕೆ ಮೈಕಲ್ಗೆ ಎಚ್ಚರಿಕೆ ಕೊಟ್ಟಿದ್ದರು. ಮನೆಯಲ್ಲಿ ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡುವ ಸಿರಿಗೆ ಇದನ್ನೆಲ್ಲ ನೋಡಿಕೊಂಡು ಶಿಕ್ಷೆ ಕೊಡಿ ಅಂತ ಹೇಳಿದ್ದರು. ಸಿರಿ ಅವರಿಗೆ ವಿಶೇಷ ಅಧಿಕಾರ ಸಿಕ್ಕ ಮೇಲೆ ಕೂಡ ಮೈಕಲ್ ಮತ್ತೆ ಮೈಕ್ ಧರಿಸದೆ ಮಾತನಾಡಿದ್ದಾರೆ. ಇದೇ ವಿಚಾರಕ್ಕೆ ಬಿಗ್ ಬಾಸ್ 3 ಬಾರಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೈಗೆ ಎಣ್ಣೆಯನ್ನು ಅಥವಾ ಮಾಯಿಶ್ಚರೈಸ್ ಹಚ್ಚಿಕೊಳ್ತಿದ್ದ ಮೈಕಲ್ ಎಚ್ಚರಿಕೆ ಕೊಟ್ಟ ಬಳಿಕವೂ ಅವರು ತಕ್ಷಣ ಮೈಕ್ ಧರಿಸಿಲ್ಲ. ಬಿಗ್ ಬಾಸ್ ಆದೇಶ ಕೊಟ್ಟ ಕೂಡಲೇ ಸ್ಪರ್ಧಿಗಳು ಗೌರವದಿಂದ ತಲೆಬಾಗಿ ಆದೇಶ ಪಾಲನೆ ಮಾಡಿದ್ದಾರೆ. ಆದರೆ ಮೈಕಲ್ಗೆ ಕೇರ್ ಮಾಡ್ತಿಲ್ಲ ಅಂದಿದ್ದಾರೆ. ಇನ್ನು ಕಾರ್ತಿಕ್ ಅವರು ಮೈಕಲ್ ಬಗ್ಗೆ ಮಾತನಾಡುವಾಗ ಬಿಗ್ ಬಾಸ್ ಮನೆಯನ್ನು ನಾವು ಮನೆ ಅಂತ ಕರೆಯುತ್ತೇವೆ, ಆದರೆ ಅವರು ಇದನ್ನು ಸೆಟ್ ಅಂತ ಹೇಳ್ತಾರೆ. ಇದು ನನಗೆ ಇಷ್ಟ ಆಗಿಲ್ಲ. ಈ ಶೋಗೆ ಅವರು ಗೌರವ ಕೊಡ್ತಿಲ್ಲ ಅಂತ ಹೇಳಿದ್ದರು. ರೋಡಿಸಂನಿಂದ ರಿಯಾಲಿಟಿ ಶೋನಲ್ಲಿ ಪಾಲ್ಗೊಂಡಿದ್ದ ಮೈಕಲ್ ಅವರು ನಟರಲ್ಲ, ಮಾಡೆಲ್ ಅಲ್ಲ, ಫಿಟ್ನೆಸ್ ಟ್ರೈನರ್ ಆಗಿ ಗುರುತಿಸಿಕೊಂಡಿದ್ದಾರೆ. ಬಿಗ್ ಬಾಸ್ ಕನ್ನಡ 10 ಶೋನಲ್ಲಿ ಟಾಸ್ಕ್ಗಳಲ್ಲಿ ಒಳ್ಳೆಯ ಪ್ರದರ್ಶನ ತೋರುತ್ತಿರುವ ಮೈಕಲ್ ಇನ್ನೂ ಸರಿಯಾದ ಬಿಗ್ ಬಾಸ್ ಆಟ ಆಡಲು ಆರಂಭಿಸಿಲ್ಲ ಎನ್ನಬಹುದು. ಬೇರೆಯವರು ಮಾಡಿದ್ದು ಸರಿ ತಪ್ಪು ಅಂತ ವಿಮರ್ಶೆ ಮಾಡಿ ಹೇಳುತ್ತಿದ್ದ ಮೈಕಲ್ಗೆ ಕಾರ್ತಿಕ್ ಹಾಗೂ ಸಂಗೀತ ಕಂಡರೆ ಆಗೋದಿಲ್ಲ. ನಾಮಿನೇಷನ್ ವಿಚಾರದಲ್ಲೂ ಕೂಡ ಕಾರ್ತಿಕ್ ಸಂಗೀತ ಅವರು ಫೇಕ್ ಫ್ರೆಂಡ್ಶಿಪ್ನಲ್ಲಿ ಇದ್ದಾರೆ, ಸುಮ್ಮನೆ ಜಗಳ ಆಡ್ತಾರೆ, ಆದರೆ ಅವರಿಬ್ಬರು ಚೆನ್ನಾಗಿ ಇದ್ದಾರೆ ಎಂದು ಹೇಳಿದ್ದರು. ನಾನು ಸಂಗೀತ ಫ್ರೆಂಡ್ಶಿಪ್ನಲ್ಲಿ ಇರುತ್ತೇವೆ ಅಥವಾ ಇಲ್ಲದಿರಬಹುದು, ಇದು ಮೈಕಲ್ಗೆ ಸಂಬಂಧಪಟ್ಟಿದ್ದ ವಿಷಯ. ಇದನ್ನು ನಾಮಿನೇಷನ್ಗೆ ಕಾರಣ ಕೊಡುವುದು ಸರಿಯಲ್ಲ ಅಂತ ಕಾರ್ತಿಕ್ ಅವರು ಹೇಳಿದ್ದಾರೆ. ವಿನಯಗೌಡ ಜೊತೆ ಕಾರ್ತಿಕ್ ಇದ್ರೆ ನಷ್ಟವೇ ಜಾಸ್ತಿ. ಪದೇ ಪದೇ ಸಂಗೀತ ಎಚ್ಚರಿಕೆ ಕೊಟ್ಟರು ಅರ್ಥ ಆಗ್ತಿಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋನಲ್ಲಿ ಈಗ ವಿನಯಗೌಡ ಜೊತೆ ಕಾರ್ತಿಕ್ ಚೆನ್ನಾಗಿರೋದು ಎಷ್ಟು ಸಮಸ್ಯೆ ತಂದಿಡುತ್ತೆ, ಇದರಿಂದ ಏನು ನಷ್ಟ ಆಗುತ್ತೆ ಎನ್ನುವುದನ್ನು ಸಂಗೀತ ಅವರು ಕಾರ್ತಿಕ್ಗೆ ಪರೋಕ್ಷವಾಗಿ ಹೇಳಲು ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟಿದ್ದಾರೆ. ಇದು ಕಾರ್ತಿಕ್ಗೆ ಅರ್ಥವೇ ಆಗಿಲ್ಲ. ನನ್ನ ವಿನಯ್ ಫ್ರೆಂಡ್ಶಿಪ್ ಅವಳಿಗೆ ಉರಿ ಹುಟ್ಟಿಸಿದೆ ಅಂತ ಕಾರ್ತಿಕ್ ಅವರು ನಂಬಿಕೊಂಡು ಕೂತಿದ್ದಾರೆ. ಹಾಗಾದರೆ ವಿನಯ್ ತಂಡದಲ್ಲಿದ್ದರೆ ಕಾರ್ತಿಕ್ಗೆ ಏನಾಗುತ್ತದೆ? ಬಿಗ್ ಬಾಸ್ ಕನ್ನಡ 10 ಮನೆಯಲ್ಲಿ ಕಾರ್ತಿಕ್ ವಿನಯ್ ಗೌಡ ಜಗಳ ಮುಗಿತು. ವಿನಯ್ ಗೌಡ ತಂಡಕ್ಕೆ ಕಾರ್ತಿಕ್ ಹೋದರೆ ಏನೇನು ಆಗುತ್ತೆ? ಕಾರ್ತಿಕ್ ವಿನಯ್ ವಿಚಾರವಾಗಿ ಸಂಗೀತ ಏನು ಹೇಳಿದ್ರು? ಬಿಗ್ ಬಾಸ್ ಕನ್ನಡ 10 ಮನೆಯಲ್ಲಿ ವಿನಯ್ ಗೌಡ ಕಾರ್ತಿಕ್ ಒಂದಾದರೆ ಏನಾಗುತ್ತದೆ? ಇವರಿಬ್ಬರು ಚೆನ್ನಾಗಿದ್ದರೆ ಏನಾಗಬಹುದು ಎಂಬ ಪ್ರಶ್ನೆಗೆ ಕೆಲವರು ಇದೆ. ಇದಕ್ಕೆ ಸಂಗೀತ ಬಳಿ ಉತ್ತರ ಇದೆ ಮತ್ತು ಕಾರ್ತಿಕ್ ವಿನಯ್ ಚೆನ್ನಾಗಿರೋದ್ರಿಂದ ಏನಾಗುತ್ತದೆ ಅಂತ ಸಂಗೀತಗೆ ಪಕ್ಕಾ ಗೊತ್ತಿದೆ. ಅದನ್ನೇ ಅವರು ಸಾಕಷ್ಟು ಬಾರಿ ಡ್ರೋನ್ ಪ್ರತಾಪ್ ಬಳಿ ಹೇಳಿದ್ದರು. ಈ ವಿಷಯ ವೀಕ್ಷಕರಿಗೆ ಗೊತ್ತಿತ್ತು. ಆದರೆ ಮನೆಯೊಳಗಡೆ ಇರುವ ಸಂಗೀತ ಅರಿವಿಗೆ ಬಂದಿರೋದು ಅವರ ಬುದ್ಧಿವಂತಿಕೆಯನ್ನು ಎತ್ತಿ ತೋರಿಸುವುದು. ಹಾಗಂತ ಸಂಗೀತ ಪೊಸೆಸಿವ್ ಆಗಿರೋದು ಕೂಡ ಪಕ್ಕಾ. ತನಗೆ ಆದ್ಯತೆ ಕೊಡಬೇಕು, ತನ್ನ ಜೊತೆ ಚೆನ್ನಾಗಿರಬೇಕು, ಎಲ್ಲರೂ ನನ್ನ ಹೇಳಿದಂತೆ ಕೇಳಬೇಕು ಅಂತ ಸಂಗೀತ ಅವರು ಬಯಸುತ್ತಾರೆ. ಇಷ್ಟು ವಾರಗಳ ಕಾಲ ವಿನಯ್ ಗೌಡ ಕಾರ್ತಿಕ್ ಅವರು ಬೇರೆ ಬೇರೆ ಟೀಮ್ನಲ್ಲಿ ಆಡಿದ್ದರು. ವಿನಯ್ ಗೌಡ ಎದುರಾಳಿಯಾಗಿದ್ದಾಗ ಕಾರ್ತಿಕ್ ಅವರು ತಂತ್ರ ಆಟ ಎಲ್ಲವೂ ಎದ್ದು ಕಾಣುತ್ತದೆ. ಅದೇ ವಿನಯ್ ಟೀಮ್ನಲ್ಲಿ ಕಾರ್ತಿಕ್ ಇದ್ದರೆ ಅವರ ಅಗ್ರೆಸಿವ್ನಲ್ಲಿ ಕಾರ್ತಿಕ್ ಕಳೆದು ಹೋಗ್ತಾರೆ. ವಿನಯ್ ತಂಡದಲ್ಲಿ ಇರುವವರು ಒಬ್ಬೊಬ್ಬರಾಗಿ ಹೆಲ್ಮೆಟ್ ಆಗಿ ಹೊರಗಡೆ ಹೋಗ್ತಿದ್ದಾರೆ. ವಿನಯ್ ಅವರು ತಂಡ ಕಟ್ಟಿಕೊಂಡು ಆಟ ಆಡುತ್ತಿದ್ದಾರೆ ಎನ್ನುವುದು ಸಂಗೀತ ಅವರ ವಾದವಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಇದ್ದಾರೆ ಅಂತ ಗೊತ್ತಾಗಬೇಕು, ಜಗಳ ಆಡಬೇಕು, ವಾದ ಮಾಡಬೇಕು, ಸ್ಟ್ಯಾಂಡ್ ತಗೋಬೇಕು, ದನಿ ಎತ್ತಬೇಕು, ಮನರಂಜನೆ ಕೊಡಬೇಕು, ಟಾಸ್ಕ್ ಆಡಬೇಕು. ಇವುಗಳಲ್ಲಿ ಯಾವುದಾದರೊಂದು ಸರಿಯಾಗಿ ಮಾಡಬೇಕು. ಇಲ್ಲ ಅಂದರೆ ಸ್ಪರ್ಧಿಗಳು ಮನೆಯಿಂದ ಹೆಲ್ಮೆಟ್ ಆಗೋದು ಪಕ್ಕ ಆಗಿದೆ. ವಿನಯ್ ಗೌಡ ತಂಡಕ್ಕೆ ಹೋದರೆ ಕಾರ್ತಿಕ್ ಅವರು ಸ್ಪರ್ಧಿಯಾಗಿ ಆಟ ಆಡುತ್ತಾರೆ. ಅಲ್ಲಿ ವಿನಯ್ ಎದ್ದು ಕಾಣುತ್ತಾರೆ, ಕಾರ್ತಿಕ್ ಕಾಣಿಸೋದಿಲ್ಲ. ವಿನಯ್ ಟೀಮ್ನಲ್ಲಿದ್ದಾಗ ನಮ್ಮ ಬಲ ಸಾಮರ್ಥ್ಯ ಏನು ಅನ್ನೋದು ಗೊತ್ತಾಗಿಲ್ಲ ಅಂತ ನಮ್ರತಾ ಗೌಡ ಅವರೇ ಹೇಳಿದ್ದಾರೆ. ವಿನಯ್ ವಿರುದ್ಧವಾಗಿ ಆಡಿದ ವಾರವೇ ನಮ್ರತಾ ಅವರು ಉತ್ತಮ ಕಿಚ್ಚನ ಚಪ್ಪಾಳೆ ಪಡೆದರು. ತಪ್ಪು ಮಾಡಿದಾಗ ವಿನಯ್ ವಿರುದ್ಧ ಮಾತನಾಡಿದ ಡ್ರೋನ್ ಪ್ರತಾಪ್ ಸಂಗೀತ ಕಾರ್ತಿಕ್ಗೆ ಹೆಚ್ಚು ಮತ ಸಿಕ್ಕಿದ್ದಂತ ಹೌದು. ಕಾರ್ತಿಕ್ ಅವರು ಪ್ರಬಲ ಸ್ಪರ್ಧಿ ಎದುರು ದನಿ ಎತ್ತಿದಾಗ, ಅವರ ವಿರುದ್ಧ ಆಟ ಆಡಿದಾಗ ಮಾತ್ರ ಹೈಲೈಟ್ ಆಗುತ್ತಾರೆ. ಇದನ್ನೇ ಸಂಗೀತ ಅವರು ಕಾರ್ತಿಕ್ಗೆ ಸೂಕ್ಷ್ಮವಾಗಿ ಹೇಳಲು ಆರಂಭಿಸಿದರು. ಸ್ನೇಹಿತ್ ಕೂಡ ಟಾಸ್ಕ್ಗಳಲ್ಲಿ ಚೆನ್ನಾಗಿ ಆಡಿದ್ದರು. ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ವಿನಯ್ ತಂಡದ ಪರವಾಗಿ ಮಾತನಾಡಿದ
ಪರಿಣಾಮ ನೆಗೆಟಿವ್ ಅಭಿಪ್ರಾಯ ಪಡೆದು ಹೊರಗಡೆ ಹೋದರು. ಸ್ನೇಹಿತ ಜಾಗಕ್ಕೆ ಈಗ ಕಾರ್ತಿಕ್ ಹೋಗಿದ್ದಾರೆ ಅಂತ ಸಂಗೀತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಕಾರ್ತಿಕ್ ಅವರು ಈಗ ಮೈಕಲ್ ಅನ್ನು ಎದುರು ಹಾಕಿಕೊಂಡಿದ್ದಾರೆ. ಮೈಕಲ್ ಕಾರ್ತಿಕ್ ನಡುವೆ ನಿತ್ಯ ಜಗಳ ಆಗ್ತಿದೆ. ಇನ್ನೊಂದು ಕಡೆ ಸಂಗೀತರನ್ನು ಕಾರ್ತಿಕ್ ಎದುರು ಹಾಕಿಕೊಂಡಿಲ್ಲ. ಹೀಗಿದ್ರೂ ಕೂಡ ಇವರಿಬ್ಬರ ಮಧ್ಯೆ ಶೀತಲ ಸಮರ ಇದೆ. ಆದರೆ ಇವರಿಬ್ಬರ ಜಗಳ ಮುಂದುವರಿಯುವುದಿಲ್ಲ. ವಿನಯ್ ಗೌಡ ಅವರು ಅಗ್ರೆಸಿವ್ ಆಗಿ ಆಡಬೇಕು ಅಂತ ಅಂದುಕೊಂಡಿದ್ದಾರೆ. ಇನ್ನು ಸಂಗೀತ ತನಿಷಾ ಜೊತೆಗೆ ವಿನಯ್ ಜಗಳ ಇದ್ದೇ ಇರುತ್ತದೆ. ಮನೆಯಲ್ಲಿ ಉಳಿದ ಸ್ಪರ್ಧಿಗಳ ಜೊತೆ ಚೆನ್ನಾಗಿರುವ ಕಾರ್ತಿಕ್ ಸಂಗೀತ ಜೊತೆ ಜಗಳ ಆಡಬೇಕು. ವಿಷಯ ಇದ್ದರೆ ನಮ್ರತಾ ವಿರುದ್ಧ ಮಾತನಾಡಬಹುದು. ಮೈಕಲ್ ಜೊತೆ ಕೂಡ ಜಗಳ ಆಡಬಹುದು, ಟಾಸ್ಕ್ ಆಡಬಹುದು. ವಿನಯ್ ತಂಡದಲ್ಲಿ ಕಾರ್ತಿಕ್ ಇದ್ದರೆ ಅವರಿಗೆ ಪ್ರಯೋಜನಕ್ಕಿಂತ ದುಷ್ಪ್ರಯೋಜನ ಆಗೋದು ಹೆಚ್ಚು. ವಿನಯ್ ಗೌಡ ಅವರು ಇಲ್ಲಿ ಅವರ ಆಟವನ್ನು ಆಡಲು ಬಂದಿದ್ದಾರೆ. ಅವರು ಆಟ ಅಂತ ಬಂದಾಗ ವಿನಯ್ ಫ್ರೆಂಡ್ಶಿಪ್ ಯಾವುದೇ ಮ್ಯಾಟರ್ ಆಗೋದಿಲ್ಲ. ಇದು ಕಾರ್ತಿಕ್ಗೆ ಮುಳಿ ಆಗಬಹುದು. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೆ.